ಇನ್ನು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ರಾತ್ರೋರಾತ್ರಿ ಆನ್ಲೈನ್ ಮೂಲಕ 87 ಆಸ್ತಿಗಳಿಗೆ ಸಂಬಂಧಿಸಿದ ದಾಖಲಾತಿಗಳನ್ನು ಈ ಖಾತೆಗೆ ಅಪ್ಲೋಡ್ ಮಾಡುವ ಮೂಲಕ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭಾರೀ ಹುನ್ನಾರ ನಡೆಸುವ ಮೂಲಕ ಅಕ್ರಮವೆಸಗಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಕಲಬುರಗಿ ನಗರದ ಖಾಲಿ ಸೈಟು, ನಿವೇಶನ ಹೀಗೆ 87 ಆಸ್ತಿಗಳಿಗೆ ಸಂಬಂಧಿಸಿದಂತೆ ದಾಖಲಾತಿಗಳು ಒಂದು ಐಡಿಯಿಂದ ಮತ್ತೊಂದು ಐಡಿಗೆ ಪಾಲಿಕೆಯ ಝೋನಲ್ ಕಮಿಷನರ್ಗಳ IP ID ಹಾಗೂ OTPಗಳನ್ನು ಬಳಸಿ ದಾಖಲಾತಿಗಳನ್ನು ವರ್ಗಾಯಿಸುವ ಮೂಲಕ ಅಕ್ರಮ ಆಸ್ತಿಗಳನ್ನು ಈ ಖಾತೆ ಮಾಡಿ ಸಕ್ರಮ ಆಸ್ತಿಗೊಳಿಸುವ ಯತ್ನ ನಡೆಸುವ ಮೂಲಕ ಮಹಾನಗರ ಪಾಲಿಕೆ ಅಧಿಕಾರಿಗಳಿಂದ ಅಕ್ರಮವೆಸಗಿರುವುದು ಈಗ ಬಟ್ಟ ಬಯಲಾಗಿದೆ. ಇನ್ನು ಈ ಕುರಿತು ಮಾತನಾಡಿದ ಮಹಾನಗರ ಪಾಲಿಕೆ ಕಮಿಷನರ್ ಅವಿನಾಶ್ ಶಿಂದೆ, ಇದಕ್ಕೆ ಸಂಬಂಧಿಸಿದಂತೆ KMDS ಅಂದರೆ ಕರ್ನಾಟಕ ಮುನ್ಸಿಪಲ್ ಡಾಟಾ ಸೊಸೈಟಿ ಮತ್ತು NICಗೆ ಪತ್ರ ಬರೆಯಲಾಗಿದ್ದು, ಯಾವ ಕಂಪ್ಯೂಟರ್ ಮೂಲಕ IP ID ಮತ್ತು ಮೊಬೈಲ್ ನಂಬರ್ ಬಳಕೆ ಆಗಿದೆ ಎಂಬುದು KMDS ಮತ್ತು NIC ಇಂದ ಮಾಹಿತಿ ಬಂದ ನಂತರ ತಪ್ಪಿಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಅಂತ ತಿಳಿಸಿದ್ದಾರೆ. 87 ಟೋಟಲ್ ಒಟ್ಟಾರೆಯಾಗಿ 3 ಝೋನ್ ಸೇರಿ 87 ಅಪ್ಲಿಕೇಶನ್ಸ್ ಒಂದು ಲಾಗಿನ್ ಇಂದ ಇನ್ನೊಂದು ಲಾಗಿನ್ಗೆ ಮೂವ್ ಆಗಿದೆ ಅಂತ ಹೇಳಿದರು. ಹೇಳಿದ ತಕ್ಷಣ ನಾವು ಎಲ್ಲರಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ, ಯಾವುದೇ ಕಾರಣಕ್ಕೂ ಅದು ಪಾಸ್ ಆಗಬಾರ್ದು ಅಂತ. ಸೊ ಈ 87 ರಾತ್ರಿ ಏನಾಗಿತ್ತು, ಅದು ಒಂದು ಲಾಗಿನಿಂದ ಇನ್ನೊಂದು ಲಾಗಿನ್ಗೆ ಹೋಗಿತ್ತು. ಯಾರು ಲಾಗಿನಿಂದ ಹೋಗಿದೆ ಮತ್ತು ಯಾರು ಯೂಸ್ ಮಾಡಿದ್ದಾರೆ, ಫೋನ್ ನಂಬರ್ ಯಾರ್ದು ಇತ್ತು, IP ಅಡ್ರೆಸ್ ಅಂದರೆ ಕಂಪ್ಯೂಟರ್ ಯಾವುದು ಇತ್ತು, ಅದು ಎಲ್ಲ ಇನ್ಫಾರ್ಮೇಷನ್ ನಾವು KMDS ಮತ್ತು NICಗೆ ಕೇಳಿದ್ದೀವಿ. ಈ ವಾರದಲ್ಲಿ ನಾವು ಕಾಂಟ್ಯಾಕ್ಟಲ್ಲಿ ಇದ್ದೀವಿ, ಈ ವಾರದಲ್ಲಿ ಕಳಿಸ್ತಾರೆ. ಕಳಿಸಿದ ತಕ್ಷಣ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ, ಯಾರ ಕಡೆಯಿಂದ ಆಗಿದೆ ಅದು ನಾವು ಇನ್ಕ್ವೈರಿ ಎಲ್ಲ ಮಾಡಿ ಯಾರು ತಪ್ಪಿಸ್ತರು ಇದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಇನ್ನೊಂದು ಇದು ಎಲ್ಲ ಆಗಬಾರ್ದು, ಅದರ ಸಲುವಾಗಿ ನಾವು ಏನು ಮಾಡಿದ್ದೀವಿ, ಎಲ್ಲ ಹೀಗೆ ಹೊಸ ಸಿಸ್ಟಮ್ ಬಂದಿತ್ತು, ಎಲ್ಲರದ್ದು ಲಾಗಿನ್ ನಾವು ಬಂದ್ ಮಾಡಿದ್ದೀವಿ, ಎಲ್ಲರದ್ದು ಹೊಸ ಲಾಗಿನ್ ನಾವು ತೆಗೆದಿದ್ದೀವಿ. ಆ ಹೊಸ ಲಾಗಿನಲ್ಲಿ ಅವ್ರದ್ದೇ ಮೊಬೈಲ್ ನಂಬರ್ ಇರಬೇಕು, ಯಾವುದೇ ಕಾರಣಕ್ಕೂ ಬೇರೆ ಮೊಬೈಲ್ ನಂಬರ್ ಇರಬಾರ್ದು. ಈಗ ಹಿಂದಿಂದು ಸಿಸ್ಟಮ್ ಹೆಂಗಿತ್ತು, ಯಾರ್ಯಾರ್ದು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ, ಯಾರ್ಯಾರ ಮೊಬೈಲ್ ನಂಬರ್ಗೆ OTP ಹೋಗ್ತಾ ಇದೆ, ಅದು ಏನೂ ಸ್ಪಷ್ಟವಾಗಿ ಮಾಹಿತಿ ಇರಲಿಲ್ಲ. ಅದಕ್ಕೆ ಎಲ್ಲ ಲಾಗಿನ್ ಬಂದ್ ಮಾಡಿ ಹೊಸ ಲಾಗಿನ್ಸನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಜೊತೆಗೆ ಈ ಪರ್ಟಿಕ್ಯುಲರ್ ಪ್ರಕರಣ ಏನಾಗಿದೆ ಅದರದ್ದು ಟೆಕ್ನಿಕಲ್ ಡೇಟಾ ನಾವು NIC ಕಡೆಯಿಂದ ತಗೊಂಡು ಇದು ಮಾಡ್ತೀವಿ. ಜೊತೆಗೆ ಒಂದು ವೇಳೆ ಅದರಲ್ಲಿ ಏನಾದರೂ ಅಪ್ರೂವ್ ಆಗಿದ್ದಲ್ಲಿ ಅದನ್ನು ಗವರ್ಮೆಂಟ್ ಹಂತದಲ್ಲಿ ಅವಕಾಶ ಇದೆ. ನಾವು ಇಲ್ಲಿಂದ ಏನಿದೆ ಈ ಖಾತಾ ಅದು ಕ್ಯಾನ್ಸಲ್ ಮಾಡಲಿಕ್ಕೇನು ನಾವು ಇದು ನೋಡ್ತೀವಿ. ಟೆಕ್ನಿಕಲ್ ರಿಪೋರ್ಟ್ ಬಂದಮೇಲೆ ಸ್ಪೆಸಿಫಿಕ್ ಆಗಿ ಯಾವುದು ಅಂತ ಗೊತ್ತಾಗುತ್ತೆ. ಹೌದು. ಈಗ ನಿಮ್ಮ ಆಫೀಸರ್ಗಳ ಕಡೆಯಿಂದ ನೀವು ತಗೊಂಡಿರೋ ಮಾಹಿತಿಯ ಪ್ರಕಾರ ಲಾಗಿನ್ ಅಥಾರಿಟಿ ಇರೋದು ಜನರಲ್ ಕಮಿಷನರ್ ಅವರಿಗೆ ತಮಗೆ ಅಂತ. ಹಂಗಾದ್ರೆ ಯಾರು ಲಾಗಿನ್ ನಿಂದ ಆಗಿದೆ ಇದು ಈಗ ನಿಮಗೆ ಪ್ರೈಮರಿ ಆಗಿ ಗೊತ್ತಾಗಿದೆ. ಈಗ ಆಗಬೇಕಾದ್ರೆ ಎಲ್ಲರ ಲಾಗಿನಿಂದ ಆಗಬೇಕು. ಈಗ ಒಂದು ಲಾಗಿನಿಂದ ಆದರೆ ದಟ್ ಈಸ್ ನಾಟ್ ಎಂಟ್. ಈಗ ಒಂದು ಖಾತೆ ಇಶ್ಯೂ ಮಾಡಬೇಕಾದ್ರೆ 7-8 ಲಾಗಿನ್ಸಿಂದ ಹೋಗಬೇಕಾಗತ್ತೆ. ಸೊ ಈ 87 ಬಗ್ಗೆ ಯಾರ್ಯಾರು ಲಾಗಿನಿಂದ ಹೋಗಿದೆ, ಯಾವ ನಂಬರ್ಗೆ OTP ಹೋಗಿತ್ತು, ಪ್ಲಸ್ ಯಾವ IP ಅಡ್ರೆಸ್ಸಿಂದ ಪರ್ಟಿಕ್ಯುಲರ್ ಇದು ಆಗಿದೆ, ಅದು ಎಲ್ಲ ನಾವು ತೆಗಿತಾ ಇದ್ದೀವಿ. ಜಸ್ಟ್ ವೇಟ್ ಫಾರ್ ಒಂದು ವಾರದ. ಈಗ ಇದು ಏನು ಆಗಿದೆ ಅದು ಪರ್ಪಸ್ಫುಲಿ ಏನಾದರೂ ಮಾಡಿದ್ದಲ್ಲಿ ನಾವು ಬೇಕಾದರೆ ಕ್ರಿಮಿನಲ್ ಮೊಕದ್ದಮೆನೂ ನಾವು ದಾಖಲು ಮಾಡ್ತೀವಿ, ಈ ರೀತಿ ಆಗಿದೆ ಅಂತ. ಯಾಕಂದರೆ ಈ ರೀತಿ ಆಗಬಾರ್ದು. ಒಂದು ವೇಳೆ ಆಗಿದ್ದಲ್ಲಿ ನಾವು ನಮ್ಮ ಹಂತದಲ್ಲಿ ಏನೇನು ಕ್ರಮ ಕೈಗೊಳ್ಳಬೇಕು ಅದು ಮಾಡಿಕೊಂಡು, ಒಂದು ವೇಳೆ ಕ್ರಿಮಿನಲ್ ಏನಾದರೂ ಮಾಡಬೇಕಾದ್ರೆ ಅದನ್ನು ನಾವು ಪೊಲೀಸರವರು ಜೊತೆಗೆ ಮುಖಾಂತರ ಸ್ಟ್ರಿಕ್ಟಾಗಿ ಈ ರೀತಿ ಮುಂದೆ ಆಗಲಾರ್ದೆ ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸ್ ತಗೊಳ್ತೀವಿ. ಜಸ್ಟ್ 1-2 ವಾರ ಒಳಗಡೆ ಎಲ್ಲ ನಿಮ್ಮ ಮುಂದೆ ನಾವು ಇಡ್ತೀವಿ, ಯಾರು ಏನು. ಹಾಂ, 87 ಪ್ರಾಪರ್ಟಿನಲ್ಲಿ ಮೇಜರ್ಸ್ ಏನಾದರೂ ಲಿಟಿಗೇಷನ್ಸ್ ಇರೋಂಥವು ಅಥವಾ ದೊಡ್ಡ ಪ್ರಾಪರ್ಟೀಸ್? ನಾನು ಅದೇ ಹೇಳ್ತಾ ಇದ್ದೀನಿ, ಎಲ್ಲ ಇನ್ಕ್ವೈರಿ ನಡೀತಾ ಇದೆ. ನಮಗೇನು ಸ್ವಲ್ಪ ಟೆಕ್ನಿಕಲ್ ಹೆಲ್ಪ್ಗಾಗಿ ನಾವು NMDS ಮತ್ತು NICಗೆ ಈಗಾಗಲೇ ಬರೆದಿದ್ದೀವಿ. ನಮ್ಮ ಟೀಮ್ ಅವರು ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಅವರೂ ಸಹಾಯ ಮಾಡ್ತಾ ಇದ್ದಾರೆ. 1-2 ವಾರ ಒಳಗಡೆ ನಿಮ್ಮ ಮುಂದೆ ಎಲ್ಲ ಇಡ್ತೀವಿ. ಯಾರು ಅದರಲ್ಲಿ ಇನ್ವಾಲ್ವ್ ಇದ್ದರು, ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಅವ್ರ ವಿರುದ್ಧ ನಾವು ಏನು ಮಾಡ್ತಾ ಇದ್ದೀವಿ ಎಲ್ಲ ನಿಮ್ಮ ಮುಂದೆ ಇಡ್ತೀವಿ. ಅದು ಎಲ್ಲ ಡೀಟೇಲ್ಸ್ ಏನಿದೆ 1 ಮಿನಿಟ್ ಟು ಮಿನಿಟ್ ನಾವು NIC ಕಡೆಯಿಂದ ತಗೊಳ್ತಾ ಇದ್ದೀವಿ.